ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡದು ತಪ್ಪಿಲ್ಲ. ಸಣ್ಣ ವಿಚಾರವಾಗಿದೆ, ಪವಿತ್ರ ತಲೆ ಕೆಡಿಸಿಕೊಳ್ತಿರಲಿಲ್ಲ. ಇದು ಬ್ಯಾಡ್ ಟೈಮ್ ಮತ್ತು ಬ್ಯಾಡ್ ಲಕ್ ಅಂತ ಹೇಳಿದ್ದಾರೆ ಅವರ ಮಾಜಿ ಗಂಡ. ದೊಡ್ಡದಾಗಿರೋದ್ರಿಂದ ದರ್ಶನ್ಗೆ ಹೇಳಿರ್ತಾಳೆ, ಟಾರ್ಚರ್ ಹೆಚ್ಚಾಗಿದ್ರಿಂದ ಈ ರೀತಿಯಾಗಿದೆ ಅಂತ ಹೇಳಿ ನ್ಯೂಸ್ 18ಗೆ ಪವಿತ್ರ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಬ್ಯಾಡ್ ಟೈಮ್ ಹಾಗೇನೆ ಬ್ಯಾಡ್ ಲಕ್ ಆಗಿದೆ. ಈ ಸಣ್ಣ ವಿಚಾರ ಆಗಿದ್ರೆ ದರ್ಶನ್ಗೆ ಹೇಳ್ತಾ ಇರಲಿಲ್ಲ ಆಕೆ. ದೊಡ್ಡ ವಿಚಾರ ಜೊತೆಗೆ ಸಾಕಷ್ಟು ಟಾರ್ಚರ್ ಕೂಡ ಆಗಿರುತ್ತೆ ಆಕೆಗೆ. ಆ ಕಾರಣಕ್ಕಾಗಿ ಆಕೆ ವಿಷಯವನ್ನ ಮುಟ್ಟಿಸಿಡ್ತಾಳೆ. ದೊಡ್ಡದಾಗಿರೋದ್ರಿಂದ ದರ್ಶನ್ಗೆ ಹೇಳಿರ್ತಾಳೆ, ಟಾರ್ಚರ್ ಹೆಚ್ಚಾಗಿದ್ರಿಂದ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ನ್ಯೂಸ್ 18ಗೆ ಪವಿತ್ರ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಜಯ್ ಸಿಂಗ್ ಅವರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಮಾಜಿ ಪತಿ ಅಂತ ಹೇಳ್ಬೇಕು, ಏನು ಅವ್ರ ಹತ್ರನೇ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ತೀನಿ. ಸಂಜಯ್ ಸಿಂಗ್ ಅವರೇ ನಮಸ್ಕಾರ. ನಮಸ್ಕಾರ ರೀ. ಇಷ್ಟೆಲ್ಲ ಪ್ರಕರಣ ಆಗಿದೆ, ಏನು ಹೇಳಿಕ್ ಬಯಸ್ತೀರಾ ಸರ್? ಇಷ್ಟೆಲ್ಲ ಪ್ರಕರಣ ನಾನೇನು ಹೇಳಿದೆ ಸರ್, ಅದು ನನ್ನ ಪ್ರಕಾರ ಇಟ್ಸ್ ಜಸ್ಟ್ ಬ್ಯಾಡ್ ಟೈಮಿಂಗ್ ಅಂಡ್ ಬ್ಯಾಡ್ ಲಕ್ ಫಾರ್ ಆಲ್ ಆಫ್ ದೆಮ್. ಪವಿತ್ರ ಗೌಡ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು, ದಟ್ ದೇರ್ ಇಸ್ ನೋ ಮಿಸ್ಟೇಕ್ ಫ್ರಮ್ ಹರ್ ಸೈಡ್. ದಟ್ಸ್ ವಾಟ್ ಐ ಫೀಲ್. ಏನು ಮಿಸ್ಟೇಕೇ ಇಲ್ಲ ಅಂತನಾ? ಹೌದು ಸರ್, ಯಾಕಂದ್ರೆ ಅವ್ರಿಗೆ ಮೆಂಟಲ್ ಟಾರ್ಚರ್ ಆಗಿದೆ. ಅವರು ಯಾರು ಕೆಟ್ಟದಾಗೆ ಮೆಸೇಜ್ ಕಳ್ಸೋದು, ಕೆಟ್ಟದಾಗೆ ಫೋಟೋಸ್ ವಿಡಿಯೋಸ್ ಕಳ್ಸೋದು. ನನ್ಗೆ ಗೊತ್ತಿರೋ ಪ್ರಕಾರ ಚಿಕ್ಕ ವಿಷಯ ಇದ್ದಿದ್ರೆ ಪವಿತ್ರಗಳ ತಲೆನೇ ಕೆಡ್ಸ್ಕೊಂತಾ ಇರಲಿಲ್ಲ. ಬಟ್ ಇದೇನೋ ತುಂಬಾ ದೊಡ್ಡದಾಗೇನೆ ಅವನು ತಪ್ಪು ಮಾಡಿರ್ಬೋದು ಅನ್ಸುತ್ತೆ. ಇನ್ನು ಏನೋ ಕೆಟ್ಟದಾಗೇನೆ ಕಲ್ಸಿರ್ಬೋದು ಅನ್ಸುತ್ತೆ. ಒಂದ್ಸತಿ ಎಲ್ಲ ಒಂದು 10-15 ಸತಿ ಕಲ್ಸಿರ್ಬೋದು ಅನ್ಸುತ್ತೆ. ಆದ್ರಿಂದ ಪವಿತ್ರ ಗೌಡ ಅವರು ಹೋಗ್ಬಿಟ್ಟು ಶಿ ಹಸ್ ಇನ್ಫಾರ್ಮ್ಡ್ ದರ್ಶನ್. ಸೊ ಡಿಫ್ರೆಂಟ್ ಅಕೌಂಟ್ಸ್ ನಿಂದ ಅವ್ರ ಮೆಸೇಜ್ ಕಳಿಸ್ತಾ ಇದ್ದಾರೆ. ಫಸ್ಟ್ ಶಿ ವುಡ್ ಹ್ಯಾವ್ ಇಗ್ನೋರ್ಡ್. ಐ ನೋ ಶಿ ವುಡ್ ಹ್ಯಾವ್ ಬ್ಲಾಕ್ಡ್ ಆಲ್ಸೋ. ಅವ್ರು ಬ್ಲಾಕು ಮಾಡಿರ್ಬೋದು. ಬಟ್ ತುಂಬಾ ಅದು ಜಾಸ್ತಿ ಆದ್ಮೇಲೆ ಅವಳು ಹೋಗ್ಬಿಟ್ಟು ದರ್ಶನ್ ಅವ್ರ ಹತ್ರ ಹೇಳಿದ್ದಾರೆ. ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೂ ಹೋಗ್ಬೋದಾಯ್ತು. ಹೌದು, ಕಾನೂನು ಇದೆ. ಬಟ್ ಯಾಕೆ ಹೋಗಿಲ್ಲ ಅಂದಿದ್ರೆ, ಶಿ ವುಡ್ ಹ್ಯಾವ್ ಥಾಟ್ ಬಿಕಾಸ್ ಶಿ ಇಸ್ ಪ್ರೆಸೆಂಟ್ ವಿತ್ ದರ್ಶನ್. ದರ್ಶನ್ ಅವ್ರ ಹೆಸರು ಹಾಳಾಗತ್ತೆ ಅಂತ. ಅಂಡ್ ಶಿ ಇಸ್ ಆಲ್ಸೋ ಎ ಬಿಸ್ನೆಸ್ ಲೇಡಿ. ಅವ್ರಿಗೆ ಸ್ವಂತದು ಒಂದು ದೊಡ್ಡ ರೆಡ್ ಕಾರ್ಪೆಟ್ ಅಂತ ಒಂದು ಫ್ಯಾಷನ್ ಸ್ಟುಡಿಯೋ ಇದೆ. ಸೊ ಶಿ ಇಸ್ ಅ ಬಿಸ್ನೆಸ್ ಲೇಡಿ ಅಂಡ್ ಶಿ ಇಸ್ ಅ ವೆಲ್ ನೋನ್ ಪರ್ಸನ್ ಇನ್ ದ ಸೊಸೈಟಿ. ಎಲ್ಲಿ ನನ್ನ ಹೆಸರು ಹಾಳಾಗತ್ತೆ, ಎಲ್ಲಿ ಹಿಂಗೆ ಈ ತರ ಆಗತ್ತೆ ಅಂತ ಅವ್ರು ಯೋಚನೆ ಮಾಡಿರ್ಬೋದು. ಅದರಿಂದ ಅವ್ರು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಬಟ್ ಹೋಗ್ಬಿಟ್ಟು ಡೈರೆಕ್ಟ್ ದರ್ಶನ್ ಅವ್ರಿಗೆ ಹೇಳಿದ್ದಾರೆ. ಅದೊಂದು ಒಳ್ಳೆ ಕೆಲಸ. ಅಂದ್ರೆ ಈಗ ನಿಮ್ಮ ಮಾತಿನ ಅರ್ಥ ನೋಡೋದಾದ್ರೆ ಪವಿತ್ರ ಗೌಡ ತಪ್ಪು ಮಾಡಿಲ್ಲ, ದರ್ಶನ್ ಸಿಟ್ಟಿಗೆ ತಪ್ಪು ಮಾಡಿದ್ರು ಅಂತನಾ? ದರ್ಶನ್ ಅವರು ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ. ಅವ್ರ ಕಡೆಯವರು ಮಾಡಿರ್ಬೋದು. ಯಾಕಂದ್ರೆ ದರ್ಶನ್ ಇಸ್ ಅ ವೆರಿ ಪಾಪ್ಯುಲರ್ ಫಿಗರ್ ಅಲ್ವಾ. ಸೊ ಪೀಪಲ್ ವಿಲ್ ಹ್ಯಾವ್ ಗ್ರೇಜ್. ಇವಾಗ ಅವ್ರಿಗೆ ಕೋಪ ಬರುತ್ತೆ. ಅವ್ರು ಏನೋ ಮಾಡಿರ್ಬೋದು. ನಾನು ಡೈರೆಕ್ಟ್ ದರ್ಶನ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.